Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಸೈಲೆಂಟ್ ಆಗಿದ್ರು ರಾಮ ವೈಲೆಂಟ್ ಆಗ್ನೋ. ಅಂತೊಂದಾನೆ ಯಾವೂರಾನೆ ಬಿಜಾಪುರದಾನೆ ಇಲ್ಲಿಗೆ ಯಾಕೆ ಬಂತು? ಈ ಲೇಡಿ ರಾವಣನ ಕತೆ ಕೇಳಕ್ ಬಂತು. ಈ ಜಗತ್ತಲ್ಲಿ ನಾನು ಒಬ್ಳೇ ಅಧಿಪತಿ ಇರಬೇಕು, ಅದು ನಾನೇ ಆಗಿರ್ಬೇಕು. ಹಲೋ, ಏನೇ ಹಾಗೆ ನೋಡ್ತಾ ಇದೀಯಾ? ಕಿವಿ ಕೇಳಿಸುತ್ತೆ ತಾನೆ? ನಾನು ಯಾರು ಅಂತ ಗೊತ್ತಾಗಿಲ್ವಾ? ಆದರೆ ನೀನು ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಂಡಿಯಾದಲ್ಲಿ ಮಾರಿ ಮುತ್ತಾಗಿ ಸತ್ತು ಎಲ್ರಿಗೂ ವಡೆ ಪಾಯಸ ತಿನ್ನಿಸಿ ಇಲ್ಲಿಗೆ ಬಂದು ನಿಂದೆ ಸಾಮ್ರಾಜ್ಯ ಕಟ್ಕೊಂಡು ಮಹಾರಾಣಿಯಾಗಿ ಮೆರಿತಿದೆಯೇನೆ ಮಹಾನಟಿ. ಯಾರೇ ನೀನು? ತಂಗ್ಯಮ್ಮ ತಂಗ್ಯಮ್ಮ ತಂಗ್ಯಮ್ಮ, ನಾನು ನಿನ್ನ ಅಕ್ಕಯ್ಯ. ಅಕ್ಕಯ್ಯ ಅಕ್ಕಯ್ಯ ಅಕ್ಕಯ್ಯ. ಇಷ್ಟು ವರ್ಷ ಆದ್ಮೇಲೆ ನಿನ್ ತಂಗಮ್ಮನ್ನ ನೋಡಕ್ಕೆ ಅಂತ ಬಂದಿದ್ಯಾ? ಇದು ನ್ಯಾಯನಾ? ಇಷ್ಟು ದಿನ ಎಲ್ಲಿದ್ದೆ? ನಾನು ಎಷ್ಟೋ ಕತೆಗಳನ್ನ ಮುಗಿಸಿದ್ರು ನಾನು ಇಲ್ಲೇ ಬಂದು ನಿನ್ನ ಮುಂದೆ ನಿಂತಿದ್ದೀನಿ. ನಂಗೂ ನೀನು ನೋಡ್ಬೇಕಂತ ತುಂಬ ಆಸೆ ಇತ್ತು, ಅದಕ್ಕೋಸ್ಕರ ಓಡಿ ಓಡಿ ಬಂದ್ಬಿಟ್ಟೆ. ಯಾಕೆ ಹೇಳು, ನಿನ್ನ ಸ್ಟೋರಿಗೆ ಅಂತ್ಯ ಆಡಬೇಕಾಗಿರೋದು ನಾನೇ ಅಂತ ಬ್ರಹ್ಮ ನನ್ನ ಹಣೆಯಲ್ಲಿ ಯಾವತ್ತೋ ಬರೆದ್ಬಿಟ್ಟಿದ್ದಾನೆ. ಹೋ, ಭ್ರಮೆ ಭ್ರಮೆ, ನೋ ಪ್ರಾಬ್ಲಮ್. ಡೈರೆಕ್ಟ್ ಪಾಯಿಂಟಿಗೆ ಬಾ. ತರುಣ್ ಎಲ್ಲಿ? ವರೆ ವಾ ತಂಗಿಮ್ಮ, ನಾನು ಅನ್ಕೋತಾ ಇದ್ದೆ ಆಗಿಂದ ಯಾಕೆ ನನ್ನ ತಂಗಿ ಇನ್ನೂ ಮೇನ್ ಮ್ಯಾಟ್ರಿಗೆ ಬಂದಿಲ್ಲ ಅಂತ. ತರುಣ್ ನನ್ನ ಹತ್ರ ಇದ್ದಾನಂತ ನಿಂಗೆ ಹೇಗೆ ಗೊತ್ತಾಯ್ತು? 10 ದಿಕ್ಕಲ್ಲೂ ಯೋಚನೆ ಮಾಡೋ ಈ ಸಿಂಗಲ್ ತಲೆನ ಲೇಡಿ ರಾವಣ ನಾನೇ. ತಂಗಿಮ್ಮ ನೀನು 10 ದಿಕ್ಕಲ್ಲಿ ಯೋಚನೆ ಮಾಡ್ಬೋದು, ಆದರೆ 10+1 11 ಅದು ನಂದು. ಅಕ್ಕಯ್ಯ, ನಿಂಗೊಂದು ಸಣ್ಣ ಅಡ್ವೈಸ್ ಕೊಡ್ತೀನಿ, ಕೇಳು. ತರುಣ ಬಿಟ್ಟು ಓಡೋಗ್ಬಿಡು. ಬಿಡಲ್ಲ ಅಂದ್ರೆ? ಹೋ, ಇದು ಪ್ರಶ್ನೆನೋ ಇಲ್ಲ ಸವಾಲು? ಸವಾಲು ಅನ್ಕೋ ತಂಗಿಮ್ಮ. ಸವಾಲಿಗೆ ಜಗ್ಗು ಆಗಿದ್ದಿದ್ರೆ ನಾವಿಲ್ಲಿ ತನಕ ಬರ್ತಿದ್ವಾ ಅಕ್ಕಯ್ಯ? ನಾನು ಮಾತ್ರ ನಿನ್ ಸುಮ್ಮನೆ ಅಂತೂ ಬಿಡಲ್ಲ. ನಂದು ಸೇಮ್ ಟು ಸೇಮ್ ರಿಪೀಟ್. ಐ ಆಮ್ ಆಲ್ಸೋ ವೇಟಿಂಗ್, ಕಮ್ ಆನ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.